ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ನೋಡಿ ನನ್ನ ಚಿಕನ್ ಫಾಕ್ಸ್ ಕಾಲೆಲ್ಲ ಆಲ್ಮೋಸ್ಟ್ ಹೋಗ್ತಾ ಇದೆ ಎಲೋವಿಗದಿಂದ. ನಾನು ಎಲೋವಿಗೆ ಹಾಕ್ತೀನಿ ಅಲ್ವಾ, ಇದರಿಂದ. ಸೊ ಇವಾಗ ನಾನು ನಿಮಗೆ ಮೊನ್ನೆ ಮದ್ದು ಮಾಡ್ತೇನೆ ಅಂತ ಹೇಳಿದ್ದೆ. ಅದು ದೊಡ್ಡ ಪೆತ್ರೆ ಎಲೆಯಲ್ಲಿ ಹೇಗೆ ಮಾಡೋದು ಅಂತ, ಕೆಮ್ಮಿಗೆ ಕಫಕ್ಕೆಲ್ಲ ಮತ್ತೆ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಸೊ ಇವಾಗ ನೋಡಿ ಅಂತೆ, ಮಳೆ ಬರುವಾಗೆ ಆಗಿದೆ. ಮಳೆ ಬರ್ತದಾ ಅಂತ. ಗಿಡದಲ್ಲಿ ಒಂದು ಹೂವಾಗಿದೆ ನೋಡಿ, ತೋರಿಸ್ತೇನೆ. 2 ಹೂವಾಗಿದೆ, ದಾಸವಾಳ. ಎಷ್ಟು ಚೆನ್ನಾಗಾಗಿದೆ ಗೊತ್ತುಂಟಾ. ಇದು ಆಗಲಿಲ್ಲ, ನಾನು ಇದಾಗಿದೆ ಅಂದ್ಕೊಂಡೆ. ಮತ್ತು ಇದು ನಮ್ಮ ಗುಲಾಬಿ ಚಿಗುರಿದೆ ನೋಡಿ ಅಂತೆ. ಚಿಗುರು ಬಂದಿದೆ, ಕೆಳಗೆ ಸಹ ಬಂದಿದೆ ನೋಡಿ. ಮತ್ತು ಇದೊಂದು ಎಕ್ಕದ್ದು ಸತ್ತೋಯಿತು. ಅಪ್ಪ ತಂದು ಹಾಕಿದ್ದು, ನಾನು ಹೇಳಿದೆ ಚಿಗುರು ಹಾಕಿ ಆಗ್ತದೆ ಅಂತ. ಇದು ಆಗಲಿಲ್ಲ ನೋಡಿ. ಅದು ಬಿಸಾಡಬೇಕಿಲ್ಲ, ಅದೆಂತಕ್ಕೆ ಆಗುವುದಿಲ್ಲ, ಎಂತ ಇಲ್ಲ, ಬೇಗ ಸಹ ಇಲ್ಲ ಅದರಲ್ಲಿ. ಚೆನ್ನಾಗಾಗಿದೆ ನೋಡಿ. ಇವಾಗ ಇದರಲ್ಲಿ ಒಂದು ಮೇಲೆ ಇರೋದು ಸ್ವಲ್ಪ ಅಗಲದ್ದು ತಗೊಳ್ತೇನೆ, 2 ತಗೊಳ್ತೇನೆ. 2 ಸಾಕಾಗ್ತದೆ. ಬೇಕಾದರೆ 3 ತಗೊಳ್ಳಿ. ಅದು ಕೆಳಗೆ ಬಿದ್ದದೆಲ್ಲ ತೆಕ್ಕೊಳ್ಬೇಡಿ, ಯಾಕೆಂದರೆ ಅದು ಮದ್ದು ವರ್ಕ್ ಆಗಲ್ಲ ಅಂತ ಹೇಳ್ತಾರೆ ನಮ್ಮ ಸೈಡೆಲ್ಲ. ಸೊ ಈಗ ನಂದು ಬ್ರಷ್ ಎಲ್ಲ ಆಯಿತು. ಇದು ಖಾಲಿ ಹೊಟ್ಟೆಗೆ ಕುಡಿಬೇಕಾಯ್ತಾ. ಇದು ತಿಂಡಿ ತಿಂದ ಮುಂಚೆ ಕುಡಿಬೇಕು. ಇವಾಗ ಚೆನ್ನಾಗಿ ತೊಳ್ಕೊಳ್ಳುವ ಹೆಸಳನ್ನೆಲ್ಲ. ಅದರಲ್ಲಿ ಅಂದರೆ ಅಂಟು ಹುಳ ಎಲ್ಲ ಬಂದಿರ್ತದಲ್ಲ, ಹಾಗಾಗಿ ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಬೇಕು ಫಸ್ಟು. ದೇವರಕ್ಕಿ ನನಗೆ ಎಲವೀಗ ಒಂದು ಬೇಕಿತ್ತು, ಹಾಗೆ ನಮ್ಮದು ಸಣ್ಣ ಆಗಿದೆ. ಆಂಟಿಯವ್ರದ್ದೊಂದು ತೆಗೆಯುವ ಅಂತ ಅಂದರೆ ಅವರು ತೆಗಿಲಿಕ್ಕೆ ಬಿಟ್ಟಾಗ ಹಾಗೆಂತ ಇಲ್ಲ. ದೇವರಕ್ಕಿ ಇಲ್ಲಿ ಬಂತು, ಅಕಳು ಆಗಿತ್ತು. ಇಲ್ಲಿ ಇರ್ತದೆ ಆಲ್ಮೋಸ್ಟ್. ಅದು ಕಾಣುವುದಿಲ್ಲ, ಅಲ್ಲಾಡುದೇ ಕಾಣುವುದಿಲ್ಲ. ಅಲ್ಲಿ ಮೇಲೆ ಹೋಯ್ತು ನೋಡಿ, ಆಚೆಗುಂಟು. ಸೊ ಈಗ ನಾನದು ಎಲ್ಲವೀಗ ತೆಗಿತಿದ್ದೇನೆ. ಇಲ್ಲಿ ಸಹ ಇಲ್ಲ, ಬಟ್ ಇದು ಆಲ್ಮೋಸ್ಟ್ ಹೋಗಿ ಇನ್ನು ಬೆಳೀತದೆ. ಅಂದರೆ ಮಳೆ ಬರಲಿಕ್ಕೆ ಆಗಿದೆ, ಇನ್ನೆಲ್ಲ ಟೈಮ್ ಆಯ್ತಲ್ಲ. ಇಷ್ಟು ತಗೊಳ್ತೇನೆ, ನನಗೆ ತಿನ್ನುವ ಅಭ್ಯಾಸ ಉಂಟಿದು ಹಾಗೆ. ಸೊ ಈಗ ಮದ್ದು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನೋಡಿ. ಒಂದು ಬನ್ನಲೆ ಇಟ್ಟಿದ್ದೇನೆ, ಅದು ಅಂದರೆ ನೀರೆಲ್ಲ ಅದು ಒಣಗಬೇಕು. ಕಾಯ್ತಾ ಬರುವಾಗ ಇದನ್ನು ಈ ಥರ ಹಾಕಿಡಬೇಕು. ಈ ಥರ ಸ್ಪೂನಲ್ಲಿ ಇದು ಮಾಡಿ, ಅದು ಸರಿಯಾಗಿ ತಾಗಲಿ ಅದಕ್ಕೆ. ಗ್ಯಾಸ್ ಆಫ್ ಮಾಡಿದೆ. ಇದು ಇವಾಗ ಆಗಿದೆ ಎಲ್ಲ. ಇದನ್ನು ಇರುವಾಗ ತೆಗೆಯುವ. ಸೊ ನೋಡಿ, ನಾನಿಲ್ಲಿ ಚಿಕ್ಕ ಬೌಲ್ ತಗೊಂಡಿದ್ದೇನೆ. ಸೊ ಅದಕ್ಕೆ ಸ್ವಲ್ಪ ಪೆಪ್ಪರ್ ಹುಡಿ ಹಾಕ್ತಾ ಇದ್ದೇನೆ. ನೀವು ಬೇಕಿದ್ದರೆ ಇಡೀ ಪೆಪ್ಪರನ್ನು ಸಹ ಹುಡಿ ಮಾಡಿ ಹಾಕ್ಕೋಬೋದು. ನಾನು ಆಲ್ರೆಡಿ ಅಂಗಡಿಯಿಂದ ತಗೊಂಡು ಬಂದಿದ್ದೆ, ಶಾಪಿಗೆ ಹೋಗಿ. ಹಾಗೆ ಸ್ವಲ್ಪ ತಗೊಂಡಿದ್ದೇನೆ. ಸ್ವಲ್ಪ ಜಾಸ್ತಿ ಬೇಕಿದ್ದರೆ ಜಾಸ್ತಿ ತಗೊಳ್ಬೋದು ನೋಡಿ. ಇವಾಗ ಇದನ್ನು ಪೂರ್ತಿಯಾಗಿ ಈ ಥರ ಹಿಂಡಿಕೊಳ್ಳುವ, ಅದರ ರಸ. 2 ಸ್ಪೂನ್ ಅಷ್ಟು ರಸ ಸಿಕ್ಕಿದರೆ ಸಾಕಾಗತ್ತೆ. ಇಲ್ಲಿ ನಾನು ಪೆಪ್ಪರ್ ಸ್ವಲ್ಪ ಜಾಸ್ತಿಯಾಗಿ ತಗೊಂಡಿದ್ದೇನೆ. ನೀವು ಸ್ವಲ್ಪ ಬೇಕಿದ್ದರೆ ಸ್ವಲ್ಪ ತಗೊಳ್ಬೋದು.
ಚೆನ್ನಾಗಿ ಹಿಂಡಿ ನೋಡಿ. ಇಲ್ಲಿ ನಾನು ಸ್ವಲ್ಪ ಉಪ್ಪು ಸೇರ್ತಾ ಇದ್ದೇನೆ, ಸ್ವಲ್ಪ ಸಾಕು, ತುಂಬ ಹಾಕ್ಬೇಡಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ತಿಂಡಿ ತಿಂತಾ ಇದ್ದೇನೆ. ನಮಗೆ ಹೆಸರು ಮತ್ತು ಹೆಸರು ಗೊತ್ತುಂಟಲ್ಲ, ನಮಗೆ ಪದಂಗಿ ಅಂತ ಹೇಳ್ತಾರೆ, ಮತ್ತು ಅವಲಕ್ಕಿ ಅದರ ಮೇಲೆ ಉದುರಿಸ್ಕೊಳ್ಳೋದು. ಇದು ನಮ್ಮಲ್ಲೆಲ್ಲ ತುಂಬ ಫೇಮಸ್ ಆಯಿತಾ. ಇದು ತುಂಬ ಒಳ್ಳೆಯದು, ಟೇಸ್ಟ್ ಸಹ ಇರ್ತದೆ. ಹೆಸರು ತುಂಬ ತಂಪು, ಹೀಟು, ಬಾಡಿಗೆಲ್ಲ ತುಂಬ ಒಳ್ಳೆಯದು. ಹಾಗಾಗಿ ಅವಾಗವಾಗ ಮಾಡಿ ತಿನ್ನಬೇಕು. ಈ ಮೊನ್ನೆ ನಾನು ಪೆಡಿಕ್ಯೂರ್ ಮಾಡಿದ್ದೆಲ್ಲ ನೀಟಾಗಿ ಕಾಣಿಸ್ತಿದ್ದೆ ನೋಡಿ ಕಾಲು. ಹಾಗೆ ಡೈಲಿ ಕ್ಲೀನ್ ಮಾಡ್ತಾ ಇದ್ರೆ 2 ದಿನಕ್ಕೊಮ್ಮೆ, ವಾರಕ್ಕೊಮ್ಮೆ ಎಲ್ಲ ಚೆಂದ ಇರ್ತದೆ ಕಾಲು. ನೋಡಿ ನಾನಿಲ್ಲಿ ಹೇಗೆಲ್ಲ ತುಂಬ ಡ್ಯಾಮೇಜ್ ಆಗಿದೆ. ಆಯಿಲ್ ಹಾಕುವ ಅಂತ ಇದೆ, ನೋಡ್ತಾ ಇರ್ಬೋದು. ನಾನು ನಿಮಗೆ ಆಯಿಲ್ ಹಾಕೋ ಕ್ರಮ ಹೇಗೆ ಅಂತ ತೋರಿಸ್ತೇನೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಮೊನ್ನೆ ಮಾಡಿರೋ ಆಯಿಲನ್ನು ತಗೊಂಡಿದ್ದೇನೆ. ಮೊನ್ನೆ ನಾನು ನಿಮಗೆ ವಿಡಿಯೋದಲ್ಲಿ ಆಲ್ರೆಡಿ ನಾನು ಹೇಳಿದ್ದೇನೆ ಈ ಆಯಿಲ್ ಬಗ್ಗೆ. ಸೊ ಇದೇ ಇವಾಗ ತಗೊಂಡಿದ್ದೇನೆ ಹಾಕಲಿಕ್ಕೆ ಅಂತ. ನಿಮಗೆ ಬೇಕಾದಷ್ಟು ಆಯಿಲ್ ತಗೊಳ್ಳಿ, ನಾನಿಲ್ಲಿ ಸ್ವಲ್ಪ ತಗೊಂಡಿದ್ದೇನೆ. ನೋಡಿ ಈ ಥರ ಕಾಟನ್ ತಗೊಳ್ಳಿ, ರೌಂಡ್ ಮಾಡಿ ಒಂದು ಸ್ವಲ್ಪ ಡಿಪ್ ಮಾಡಿ ಈ ಥರ ಹಚ್ಚಬೇಕಾಗ್ತದೆ. ಓಕೆ, ಮೊದಲಿಗೆ ಬುಡಕ್ಕೆಲ್ಲ ನೀಟಾಗಿ ಹಚ್ಕೊಳ್ಳಿ. ಬುಡ ಎಳೆ ಬಿಡಿಸಿ ನೀಟಾಗಿ ಹಚ್ಕೊಳ್ಬೇಕಾಗ್ತದೆ. ಬೇಬಿ ಹೇರ್ಸ್ ಎಲ್ಲ ಬಂದಿದೆ, ಆ ಆಯಿಲ್ ಯೂಸ್ ಮಾಡಿ, ಚೆನ್ನಾಗಿದೆ ತುಂಬಾ. ನೋಡಿ ನೋಡ್ತಾ ಇರ್ಬೋದು, ಈ ಥರ ಹಚ್ಚಬೇಕಾಗತ್ತೆ ಬುಡಕ್ಕೆಲ್ಲ. ಆಯಿಲೆಲ್ಲ ಹಚ್ಚಿ ಆದಮೇಲೆ ನೀಟಾಗಿ ಕೋಮ್ ಮಾಡಿಕೊಂಡೆ ಹೇರ್ನ. ನೋಡ್ತಾ ಇರ್ಬೋದು ನಾನು ಹೇರ್ ಎಷ್ಟು ನೀಟಾಗಿ ಕಟ್ಟಿದ್ದೇನೆ ಎಲ್ಲಕ್ಕಿಂತ. ಇಲ್ಲಿ ಬೇಬಿ ಹೇರ್ಸ್ ಎಲ್ಲ ಬಂದಿದೆ ಆಯಿಲಿಂದ. ನಾನು ಆಲ್ರೆಡಿ ನಿಮಗೆ ಆ ವಿಡಿಯೋ ಮಾಡಿ ಹಾಕಿದ್ದೇನೆ, ಒಮ್ಮೆ ಟ್ರೈ ಮಾಡಿ ನೋಡಿ. ಬರುತ್ತೆ, ಅದು ಬೇಗ ಆಗಿಂತ ಬರೋದಿಲ್ಲ ನಿಮಗೆ. ಅಂದರೆ ಒಂದು 2 months ಆದರೆ ಬೇಕು ಸ್ವಲ್ಪ ಬರಲಿಕ್ಕೆ, ಆಯಿತಾ. ಸೊ ಇನ್ನು ಬೇಗ ಕೆಲಸ ಎಲ್ಲ ಇದೆ, ಮಾಡಬೇಕು. ಹೋಗ್ತಾ ಮಧ್ಯಾಹ್ನ ಊಟಕ್ಕಾಯಿತು. ನಮಗೆ ಬೆಳಗಿದ್ದು ಪದಂಗಿದ್ದು ಗಸ್ಸಿದೆಲ್ಲ ಹೆಸರು ಅದು, ಮತ್ತು ನಿನ್ನೆ ರೋಸ್ಟ್ ಮಾಡಿದ್ದು ನುಗ್ಗೆ ತುಂಬ ಚೆನ್ನಾಗಾಗಿದೆ ಅದು ನುಗ್ಗೆ ರೋಸ್ಟು. ಸೊ ಅದು ಇನ್ನೊಂದು ಸರ್ತಿ ನಿಮಗೆ ಮಾಡಿ ತೋರಿಸ್ತೇನೆ. ಮತ್ತು ಇವತ್ತು ಕುಂಬಳಕಾಯಿ ಹುಳಿ ಮಾಡಿದ್ದಾರೆ, ಅದನ್ನೆಲ್ಲ ಸ್ವಲ್ಪ ಸೆಕೆ ಆಗ್ತಾ ಉಂಟು. ಒಳಗಡೆ ಎಷ್ಟು ಬಿಸಿ ಬರ್ತಾ ಉಂಟು, ಹಾಗೆ ಸ್ವಲ್ಪ ಹೊರಗಡೆ ಕೂತ್ಕೊಳ್ಳುವಂಥ ಗಾಳಿಗೆ ಚೆಂದ ಆಗ್ತದೆ, ಚೆಂದ ಗಾಳಿ ಬರ್ತದೆ. ಹಾಗೆ ನನ್ನ ನೈಲ್ ಪಾಲಿಶ್ ಎಲ್ಲ ಹೋಗಿದೆ, ಫ್ರೀ ಆಗಿದ್ದೇನಲ್ಲ, ಸ್ವಲ್ಪ ನೀಟಾಗಿ ನೈಲ್ ಪಾಲಿಶ್ ಆಗ್ತದೆ. ಇದು ನೈಲ್ ಪಾಲಿಶ್. ನನಗೆ ನಂದು ಒಂದು ಜಾಬಲ್ಲಿ ಕೆಲಸ ಮಾಡ್ತಿದ್ದೆ ಸ್ಕಿನ್ ಇದರಲ್ಲಿ, ಅಲ್ಲಿ ನನ್ನದು ಓನ್ ಡಾಕ್ಟರ್ ಸ್ಕಿನ್ ಅವ್ರು ಕೊಟ್ಟಿರೋದು ಔಟ್ಸೈಡಿಂದು. ಸೊ ಚೆನ್ನಾಗಿದೆ, ಬೇಗ ಹಾಳಾಗಿದೆ, ಒಳ್ಳೆ ಬ್ರ್ಯಾಂಡ್ ಇದು. ಸೊ ಹಾಗಾಗಿ ಎಕ್ಸ್ಟ್ರೀಮ್ ಬೇಗ ಇದು ಪ್ರತಿಯೊಬ್ಬರು ತೆಂಗಿನ ಮರ ಮತ್ತು ಅಡಿಕೆ ಮರ ಈ ಒಂದು ಗ್ಯಾಸ್ ಸುರಕ್ಷವನ್ನು ಮಾಡಿಕೊಳ್ಳ ರೆಸಿಪಿ ಏನಾದ್ರು
ಯಾರು ಕರ್ಕೊಂಡು ಹೋಗಿರ್ತಲ್ಲ ಎಷ್ಟು ಚಂದ ಕಲರ್ ಗೊತ್ತುಂಟ, ಇದು ಪರ್ಪಲ್ ಕಲರ್. ಅಲ್ಲಿ ಬಿಸಿಲಿಗೆ ಇಡುವ, ಯಾಕೆ ಗೊತ್ತುಂಟ, ಅದು ಒಣಗ್ತದೆ. ಒಣಗಿ ಆದ ಮೇಲೆ ನೀಟಾಗಿ ಸೈಡಿದೆಲ್ಲ ಬೇಗ ಒಣಗ್ತದೆ. ಹೀಗೆ ಬಿಸಿಲಿಗೆ ಇಟ್ಟರೆ, ಇಲ್ಲದಿದ್ದ ಹಾಳಾಗ್ತದಲ್ವಾ. ಒಣಗೋ ತನಕೆಲ್ಲ ಆಚೀಚೆಯಾಗಿ ಹಾಳಾಗ್ತದೆ. ಅದು ಸೈಡಿದೆಲ್ಲ ಆಮೇಲೆ ಕ್ಲೀನ್ ಮಾಡ್ಬೋದು. ಎಷ್ಟು ಚಂದ ಕಾಣ್ತದಲ್ಲ ಈ ಕಲ್ಲರು. ಎರಡು ಕುಪ್ಪಳು ಇದೆ ಆಯಿತಾ, ಎರಡು ಬಂದಿದೆ. ನಾನು ನಿಮಗೆ ಒಂದು ತೋರಿಸಿದಲ್ಲ, ಅದು ಹತ್ತಿರ ಹೋದ ಓಡ್ತದೆ. ಈಗ ನೋಡಿ ನೋಡಿ ಅಲ್ಲಿ ಕಾಣ್ತದೆ. ಅಕ್ಕಳು ಒಂದು ಆಗಿತ್ತು, ಒಂದು ನೋಡಿ ಅಲ್ಲಿ, ಒಂದು ಅಲ್ಲಿ ಮೇಲೆ ಹೋಯಿತು ಇದರಲ್ಲಿ ನೋಡಿ, ಒಂದು ಇಲ್ಲಿ ನೋಡಿ ನೋಡಿ, ಹತ್ತಿರ ಹೋಗುವಾಗ ಓಡ್ತದೆ ಅದು. ಪಪ್ಪಾಯಿ ಉಂಟು, ಚಿಕ್ಕದಾಗಿದೆ ಹಣ್ಣು, ಅದಕ್ಕೆ ಬಂದದ್ದು ಹಾಗಿತ್ತು ನೋಡಿ. ಅದು ಕೂಡ ಅಲ್ಲೇ ಹೋಯಿತು, ಕಪಲ್ಸ ಅಂತ ನೋಡಿ. ಮನಿ ಪ್ಲ್ಯಾಂಟ್ ನೋಡಿ ಎಷ್ಟಾಗಿದೆ, ಚಿಗುಗೆ ಎಷ್ಟಾಗಿದೆ ನೋಡಿ. 1 2 3 4 ಆಗಿದೆ. ಸೊ ಅಲ್ಲಿ ಸಹ ಆಗಿದೆ, ಅಲ್ಲಿದ್ದು ನಾಳೆ ನಿಮಗೆ ತೋರಿಸ್ತೇನೆ. ಹಾಗೆ ತುಂಬ ಆಗ್ತದೆ ಚೆಂದಾಗಿ. ಈಗೆಲ್ಲ ಮೊನ್ನೆ ಕ್ಲೀನ್ ಮಾಡಿದಷ್ಟೇ, ನಿನ್ನೆಲ್ಲ ಮೊನ್ನೆ. ಸೊ ಇನ್ನು ಚೆಂದ ಆಗ್ತದೆ ಮಳೆ ಬರುವ ಟೈಮಿಗೆ ಸ್ವಲ್ಪ. ಓಕೆ, ಇನ್ನು ನಾನು ಸ್ವಲ್ಪ ರೆಸ್ಟ್ ಮಾಡ್ತೇನೆ. ಇವತ್ತಿದ್ದು ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತೇನೆ. ಇನ್ನು ನಾಳೆ ಸಿಗುವ. ಬಾಯ್.